Very nice evening, my dear students of class 7th. For the betterment of you, I already uploaded yesterday a blind dog, and also some students are going to comment that, sir, you can make that unit 3 a letter from a mother. ಈ ಒಂದು ವಿಡಿಯೋ ಕ್ಲಾಸನ್ನು ಅವರಿಗೆ ಹೆಲ್ಪ್ ಆಗಲಿ, 7th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತಾ ಇದ್ದೀನಿ. ಓಕೆ, ಹಾಗೆ ನೀವೇನು ಮಾಡ್ರಪ್ಪ ಅಂತಂದ್ರೆ 7th 8th 9th 10th ಎಲ್ಲ ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ, ಆಲ್ ವಿಡಿಯೋಸ್ ಆರ್ ಹಿಯರ್ ಇನ್ ದಿಸ್ ಯೂಟ್ಯೂಬ್ ಚಾನಲ್. ಓಕೆ, ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್. ಯುವರ್ ಸಬ್ಸ್ಕ್ರಿಪ್ಷನ್ ಇಸ್ ಅವರ್ ಮೋಟಿವೇಶನ್ ಟು ಬ್ರಿಂಗ್ ದ ಮೋರ್ ಕ್ಲಾಸಸ್ ದ ಬೆಟರ್ಮೆಂಟ್ ಆಫ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಈ ಒಂದು ವಿಡಿಯೋ ಕ್ಲಾಸಲ್ಲಿ ನಾವು ಏನು ಮಾಡೋಣಪ್ಪ ಅಂದರೆ ಯೂನಿಟ್ 3. ವಿಚ್ ಒನ್ ಈಸ್ ಯೂನಿಟ್ 3? ಅ ಲೆಟರ್ ಫ್ರಾಮ್ ಎ ಮದರ್. ಇಲ್ಲೊಂದು ಲೆಟರ್ ಬಂದಿದೆ. ಯಾರಿಂದ? ಅಮ್ಮನಿಂದ. ಯಾರಿಗೆ? ಮಗಳಿಗೆ ಬಂದದ. ಈ ಲೆಟ್ರನ್ನು ಬರೆದವ್ರು ಯಾರಪ್ಪ ಅಥವಾ ಮ್ಯಾರಿ ಆ್ಯನ್ ಕೇನ್ ಅವರು. ಓಕೆ, ಇಲ್ಲೊಂದು ಸ್ವಲ್ಪ ನಾವು ಫ್ರೀ ರೀಡಿಂಗ್ ಆ್ಯಕ್ಟಿವಿಟಿಯನ್ನು ನೋಡ್ತಾ ಹೋದರೆ ನಮಗೆ ಇಷ್ಟು ಲೆಟ್ರಲ್ಲಿ ಏನಿದೆ ಅನ್ನೋದು ಗೊತ್ತಾಗ್ತದೆ. ಲಿಸನ್ ಟು ವಾಟ್ ಯುವರ್ ಟೀಚರ್ ಸೇಸ್ ಆ್ಯಂಡ್ ದೆನ್ ಆನ್ಸರ್ ಹೀಸ್ ಆರ್ ಹರ್ ಕ್ವಶನ್ಸ್. ಫಸ್ಟ್ ಈ ಒಂದು ಶಿಕ್ಷಕರ ಕ್ವಶನ್ಗಳಿಗೆ, ನನ್ನ ಕ್ವಶನ್ಗಳಿಗೆ ನೀವೇನು ಮಾಡ್ರಪ್ಪ ಅಂದ್ರೆ ಆನ್ಸರ್ ಮಾಡಿರಿ. ಓಕೆ, ಯು ಆರ್ ಆಲ್ ಇನ್ ಕ್ಲಾಸ್ 7. ನೀವೆಲ್ಲ 7th ಸ್ಟ್ಯಾಂಡರ್ಡ್ ಇದ್ದೀರಾ. ಯು ಕಮ್ ಟು ಸ್ಕೂಲ್ ಫ್ರಮ್ ಯುವರ್ ಹೋಮ್ಸ್. ನಿಮ್ಮ ಮನೆಯಿಂದ ನೀವು ಸ್ಕೂಲಿಗೆ ದಿನ ಹೋಗೋದು ಬರೋದು ಮಾಡ್ತೀರಿ. ಡೋಂಟ್ ಯು? ಹೌದಲ್ವಾ? ಈಸ್ ಎನಿ ಒನ್ ಆಫ್ ಯು ಲಿವಿಂಗ್ ಇನ್ ಹಾಸ್ಟೆಲ್? ಈಗ ದೂರದ ಹಳ್ಳಿ ಅಥವಾ ದೂರದ ಪ್ಲೇಸ್ನವರು ಚಲೋ ಪ್ರೆಸ್ಟೀಜಿಯಸ್ ಸ್ಕೂಲ್ಸ್ಗಳಲ್ಲಿ ಸ್ಟಡಿ ಮಾಡ್ತಾ ಇರ್ತಾರೆ. ಅವರೆಲ್ಲ ಹಾಸ್ಟೆಲ್ನಾಗ ಇರ್ತಾರೆ. ಎಸ್. Do you have a brother or a sister or a friend who is living in a hostel? ನಿಮ್ಗೆ ಯಾರಾದರೂ ಅಣ್ಣ, ತಮ್ಮ, ಅಕ್ಕ ಅಥವಾ ಗೆಳೆಯ ಯಾರಿದ್ದಾರೆ ಹಾಸ್ಟೆಲ್ನಲ್ಲಿ ಇರೋರು ಅಂತ ಕೇಳ್ತಾ ಇದ್ದಾರೆ. ನೀವು ಆನ್ಸರ್ ಮಾಡಿರಿ. ಇದ್ರೆ ಎಸ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಓಕೆ, ನೆಕ್ಸ್ಟ್, ಅಟ್ ಹೋಮ್ ಪೇರೆಂಟ್ಸ್ ಲುಕ್ ಆಫ್ಟರ್ ದೇರ್ ಚಿಲ್ಡ್ರನ್. ಲುಕ್ ಆಫ್ಟರ್ ಮೀನ್ಸ್ ಟೇಕ್ ಕೇರ್, ಕಾಳಜಿಯನ್ನು ತೆಗೆದುಕೊಳ್ಳೋದು. ಮನೆಯಲ್ಲಿ ಯಾರು ನೋಡ್ತಾರ್ರಿ? ಮಕ್ಕಳ ಒಂದು ಕಾಳಜಿಯನ್ನು, ಪ್ರೀತಿ, ವಾತ್ಸಲ್ಯವನ್ನು, ಅವರ ಒಂದು ಏನೇ ಆದರೂ ಕೂಡ ಅವರ ಕಾಳಜಿಯನ್ನು ಬಯಸೋರು ಯಾರ್ರಿ? ಪೇರೆಂಟ್ಸು, ಅಪ್ಪ ಅಮ್ಮ. ವಾಟ್ ಅಬೌಟ್ ಚಿಲ್ಡ್ರನ್ ಲಿವಿಂಗ್ ಇನ್ ಹಾಸ್ಟೆಲ್ಸ್? ಹಾಗಾದ್ರೆ ಹಾಸ್ಟೆಲಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಕೇರನ್ನು ಯಾರು ಮಾಡ್ತಾರೆ? ದ್ಯಾಟ್ ಟು ಇನ್ ಡಿಸ್ಟೆಂಟ್ ಪ್ಲೇಸ್. ಇಲ್ಲಿ ನೋಡ್ರಿ, ಇಲ್ಲೇ ಮನೆಯಿಂದ ಹೊರಗೆ ಅಲ್ಲಿ ಹಾಸ್ಟೆಲ್ಗೆ ಹೋಗಕ್ಕೆ ಬರೋಂಗಿಲ್ಲ. ದೂರ ಊರಿನವ್ರು ಇರ್ತಾರೆ. 100, 200, 300 ಕಿಲೋಮೀಟರ್ ಗಟ್ಟಲೆ ದೂರ ಇದ್ದವ್ರು ಇರ್ತಾರೆ. ದೂರದ ಪ್ರದೇಶದಲ್ಲಿ ಇರ್ತಾರೆ. ಏನು ಮಾಡಬೇಕು? ಹೌ ಡು ಪೇರೆಂಟ್ಸ್ ಕೀಪ್ ಇನ್ ಟಚ್ ವಿತ್ ದೆಮ್? ಯಾವ ರೀತಿ ಆ ಒಂದು ತಂದೆ ತಾಯಿಗಳು ಆ ಒಂದು ಹಾಸ್ಟೆಲ್ನಲ್ಲಿರ್ತಕ್ಕಂಥ ಮಕ್ಕಳ ಜೊತೆ ಒಂದು ಟಚಲ್ಲಿ ಇರಬೇಕು ಅನ್ನೋದನ್ನು ಕೇಳ್ತಾ ಇದ್ದಾರೆ. ನೀವು ಆನ್ಸರ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಓಕೆ, ಪೇರೆಂಟ್ಸ್ ರೈಟ್ ಟು ದೇರ್ ಚಿಲ್ಡ್ರನ್ ರೆಗ್ಯುಲರ್ಲಿ. ಏನು ಮಾಡ್ತಾರಪ್ಪ ಅಂದ್ರೆ ಅಪ್ಪ ಅಮ್ಮಂದಿರು ಒಂದು, ಈಗೆಲ್ಲ ಫೋನ್ ಕಾಲ್ ಇದಾವ್ರಿ, ಮೆಸೇಜ್ ಇದೆ, ವಾಟ್ಸಪ್ ಇದೆ, ವಿಡಿಯೋ ಕಾಲ್ ಇದೆ, ಡಿಜಿಟಲ್ ಇಂಡಿಯಾ ಅದಾರಿ. ಅವಾಗೆಲ್ಲ ಈ ಲೆಟರ್ ಮೂಲಕನೇ ಇತ್ತು. ಆಗಿನ ಒಂದು ಪರಿಸ್ಥಿತಿಯನ್ನು ಈ ಒಂದು ನಾವು ಲೆಟ್ರಲ್ಲಿ ನೋಡ್ತೀವಿ. ಬೋತ್ ಫೀಲ್ ದೇ ಆರ್ ಟಾಕಿಂಗ್ ಟು ಈಚ್ ಅದರ್. ಈ ಕಡೆ ಮಕ್ಕಳು ಕೂಡ ಅಪ್ಪನ ಜೊತೆ ಮಾತಾಡಬೇಕು, ಅಮ್ಮನ ಜೊತೆ ಮಾತಾಡಬೇಕು, ಅಪ್ಪ ಅಮ್ಮನೂ ಕೂಡ ಮಕ್ಕಳ ಜೊತೆ ಮಾತಾಡಬೇಕು ಅನ್ನೋ ಭಾವನೆ ಹೆಚ್ಚಿರ್ತಿತ್ತು. ಇವತ್ತು 24/7 ಅದ ಮಾತಾಡ್ಬೇಕನ್ನೋ ಭಾವನೆಗಳು, ಪ್ರೀತಿ, ವಿಶ್ವಾಸ, ನಂಬಿಕೆಗಳು ಇವತ್ತಿಲ್ಲ. ಓಕೆ, ದಿಸ್ ಈಸ್ ದ ಒಂದು ಬಹಳಷ್ಟು ವರ್ಸ್ಟ್ ಫೀಲ್ ಅಂತ ನಾವು ಅನ್ಕೋಬಹುದು. ಓಕೆ, ಈ ಒಂದು ಲೆಟ್ರಲ್ಲಿ ಏನಿದೆ ನೋಡೋಣ್ರಿ. ಇನ್ ದಿಸ್ ಲೆಟರ್ ಅ ಮದರ್ ಟಾಕ್ಸ್ ಟು ಹರ್ ಡಾಟರ್. ಈ ಒಂದು ಲೆಟರಲ್ಲಿ ಯಾರು ಬರಿತಾ ಇದ್ದಾರೆ, ಯಾರು ಮಾತಾಡ್ತಾ ಇದ್ದಾರಪ್ಪ ಅಂದ್ರೆ ಅಮ್ಮ ತನ್ನ ಮಗಳಿಗೆ ಮಾತನಾಡ್ತಾ ಇದ್ದಾಳ, ಬರಿತಾ ಇದ್ದಾಳೆ. ಯಾವ ರೀತಿ ಬರೆದಾಳ ಅನ್ನೋದನ್ನ ನಾವು ಈ ಒಂದು ಲೆಟ್ರಲ್ಲಿ ನೋಡೋಣ್ರಿ. ಓಕೆ, ಅಮ್ಮ ಸ್ಟಾರ್ಟ್ ಮಾಡ್ತಾಳೆ ನೋಡ್ರಿ. ಈಗೆಲ್ಲ ಅಮ್ಮ ಕುತ್ಕೊಂಡು ಬರಿತಾ ಇದ್ದಾಳೆ. ಡಿಯರ್ ಪೂನಮ್, ನನ್ನ ಮುದ್ದು ಮಗಳೇ. ನನ್ನ ಮಗಳ ಹೆಸರು ಪೂನಮ್. ಆ ಅಮ್ಮನ ಮಗಳ ಹೆಸರು ಏನ್ರಿ? ಪೂನಮ್ ಅಂತೇಳಿ. ನನ್ನ ಮುದ್ದು ಮಗಳೇ, ಇಟ್ ಈಸ್ ಸ್ಟ್ರೇಂಜ್ ಟು ರೈಟ್ ಬಿಕಾಸ್ ಐ ಆಮ್ ಸೋ ಯೂಸ್ ಟು ಯು ಬೀಯಿಂಗ್ ಕ್ಲೋಸ್ಲಿ. ನಾ ಈ ಲೆಟರನ್ನು ಬರೆಯಾಕತ್ತೀನಿ. ಯಾಕಪ್ಪ ಅಂತಂದ್ರೆ ಐ ಆಮ್ ಸೋ, ಸ್ಟ್ರೇಂಜ್ ಅಂದರೆ ವಿಚಿತ್ರ. ನಾನು ಈಗ ಫಸ್ಟ್ ಟೈಮ್, ಯಾಕೆ ಫಸ್ಟ್ ಟೈಮ್ ನೀವು ಹಾಸ್ಟೆಲಲ್ಲಿ ಇದೆಯಾ, ಫಸ್ಟ್ ಟೈಮೇ ನಿನಗೆ ವಿಚಿತ್ರ ಅನಿಸ್ಬೋದು. ಯಾಕಪ್ಪ ಅಂತಂದ್ರೆ ಬಿಕಾಸ್ ಐ ಆಮ್ ಸೋ ಯೂಸ್ ಟು ಯು ಬೀಯಿಂಗ್ ಕ್ಲೋಸ್ ಬೈ. ನಾನು ಮತ್ತು ನೀನು ಯಾವಾಗಲೇ ಹತ್ತಿರದಿದ್ದಾಗಿರಬೇಕು, ಬಹಳಷ್ಟು ಪ್ರೀತಿಯಿಂದ ಇರಬೇಕು ಅನ್ನೋ ಉದ್ದೇಶದಿಂದ ಈ ಲೆಟರ್ ನಾನು ಬರಿತಾ ಇದ್ದೀನಿ. ನೀನು ಸಮೀಪ ಇರೋ, ಯಾಕಂದ್ರೆ
ಈ ಲೆಟರನ್ನು ಓದಿ ಅಮ್ಮನ ಪ್ರೀತಿಯನ್ನು ತಿಳ್ಕೋಬೇಕು, ನಿನ್ನ ಪ್ರೀತಿಯನ್ನು ಮತ್ತೊಮ್ಮೆ ಬರೆದು ಕಳಿಸು ಅಂತಕ್ಕಂಥ ಈ ಕ್ಲೋಸ್ನೆಸ್ ಇರಲಿ ಅನ್ನೋ ಉದ್ದೇಶದಿಂದ ನಾನು ಬರಿತಾ ಇದ್ದೀನಿ ಅಂತ ಹೇಳ್ತಾಳೆ ಅಮ್ಮ. ವಿ ಸೇ ಅ ಲಾಟ್ ವಿದೌಟ್ ವರ್ಡ್ಸ್, ನಾವನಕ ಅಪ್ಪ ಅಮ್ಮ ಅಂತ ಗೊತ್ತು ಸಿಕ್ಕಾಪಟ್ಟಿ ನಿನಗೆ ಯಾವುದೇ ಒಂದು ಮಾತುಗಳಾಗಲಿ ಶಿಸ್ತಿನ ಬಗ್ಗೆ ಆಗಲಿ ಮಾತುಗಳನ್ನು ಹೇಳ್ತಾ ಇರ್ತೀವಿ, ನಿನಗೆ ಗೊತ್ತಿದೆ ಮಗಳೇ. ಬಟ್ ನಾವು ಯುವರ್ ಅವೇ, ಬಟ್ ಇವತ್ತು ನೀ ಏನಿದೀಪ ಅಂತಂದ್ರೆ ನಮ್ಮನ್ನು ಬಿಟ್ಟು ಎಲ್ಲಿದೆಯಾ? ಅವೇ ಅಂದರೆ ಏನ್ರಿ? ದೂರದಲ್ಲಿ ಅಂದರೆ ಎಲ್ಲಿ? ಹಾಸ್ಟೆಲ್ನಲ್ಲಿದೆಯಾ? ಆ್ಯಂಡ್ ಐ ಕಾಂಟ್ ಹೆಲ್ಪ್ ಬಟ್ ಈಗ ನಾನು ನಿಮಗೆ ನಾ ಅಪ್ಪ ಅಮ್ಮ ಬಂದು ನಿಮಗೆ ಹೆಲ್ಪ್ ಮಾಡಲಿಕ್ಕಾಗಲ್ಲ. ಬಟ್ ಥಿಂಕ್ ಆಫ್ ಹೌ ಯು ಆರ್ ಗ್ರೋಯಿಂಗ್ ಅಪ್ ಸೋ ಕ್ವಿಕ್ಲಿ, ನೀನು ಬಹಳಷ್ಟ ಬೇಗನೆ ಬೆಳೀತಾ ಇದೆಯಾ ಮಗಳೇ, ಮೆಂಟಲಿ ಫಿಸಿಕಲಿ ಬೆಳೀತಾ ಇದೆಯಾ, ಬಹಳಷ್ಟು ವೇಗವಾಗಿ ನಿನ್ನ ಮಗಳೇ ಬೆಳೀತಾ ಇದೆಯಾ. ಸೊ ದಿಸ್ ಈಸ್ ದ ಫಸ್ಟ್ ಟೈಮ್ ಆಫ್ ಮೋರ್ ಆ್ಯಂಡ್ ಮೋರ್ ಟೈಮ್ಸ್ ಅಪಾರ್ಟ್ ಅಂಟಿಲ್, ಇದೇ ಫಸ್ಟ್ ಟೈಮು ಇವತ್ತು ನಿಮ್ಮಮ್ಮ ನಿನ್ನಿಂದ ದೂರ ಇದ್ದಾಳೆ, ನೀನು ಹಾಸ್ಟೆಲ್ ಇದ್ದೀಲಿ ದೂರದಲ್ಲಿರೋದು ಇದೇ ಫಸ್ಟ್ ಟೈಮ್ ಅಂತ ಹೇಳ್ತಾ ಇದ್ದಾರೆ. ಅಪಾರ್ಟ್ ಅಂದರೆ ಬೇರೆ ಆಗಿದ್ದೀವಿ ನಾವು. ಅಂಟಿಲ್ ಲೈಕ್ ಎ ಬರ್ಡ್ಸ್, ನೀನು ಹಾಸ್ಟೆಲ್ನಲ್ಲಿ ಎಲ್ಲಿ ತನಕ ಇರಬೇಕಂದ್ರೆ, ಅಂಟಿಲ್ ಅಂದರೆ ಹೊರಗೆ ತನಕ, ಲೈಕ್ ಎ ಬರ್ಡ್ ಒಂದು ಪಕ್ಷಿ ಯಾವ ರೀತಿ ಒಂದು ತನ್ನ ಮರಿ ಪಕ್ಷಿಗೆ ಜನ್ಮ ಕೊಟ್ಟು ಹಾರಲಿಕ್ಕೆ ತಾಕತ್ತನ್ನು ತುಂಬುತ್ತದಲ್ಲ, ಆ ರೀತಿ ನೀನು ಕೂಡ ಈ ಜ್ಞಾನವನ್ನು ಹಾಸ್ಟೆಲ್ನಲ್ಲಿ ಇದ್ದುಕೊಂಡು ಶಿಸ್ತನ್ನು ಕಲಿಬೇಕು, ಕಾನ್ಫಿಡೆನ್ಸನ್ನು ಕಲಿಬೇಕು, ಸ್ಟ್ರಾಂಗ್ ಆಗಬೇಕು. ಹೇಗೆ ಹಾರಬೇಕಂದ್ರೆ ಫ್ಲೈ ಹೈ ಇನ್ ದ ಸ್ಕೈ, ಯು ವಿಲ್ ಬಿ ರೆಡಿ ಟು ಫ್ಲೈ ಅವೇ. ನೀನೇನಾಗಬೇಕಪ್ಪ ಅಂದ್ರೆ ಅಷ್ಟೊಂದು ಸಾಧನೆಯನ್ನು ಮಾಡಬೇಕು, ಆಕಾಶ ಎತ್ತರಕ್ಕೆ ಹಾರತಕ್ಕಂಥ ಸಾಧನೆಯನ್ನು ಮಾಡಬೇಕು ಅಂತ ಅಮ್ಮ ಮಗಳಿಗೆ ಹೇಳ್ತಾ ಇದ್ದಾಳೆ. ಇಟ್ ವಿಲ್ ಬಿ ಮೈ ಗ್ರೇಟೆಸ್ಟ್ ಜಾಯ್, ನೀ ಏನಾದರೂ ಸಕ್ಸಸ್ಸನ್ನು ತೆಗೆದುಕೊಂಡೆಪ್ಪ ಅಂದ್ರೆ ಅಂಥ ಒಂದು ಖುಷಿ ನನಗಿನ್ಯಾವುದೂ ಈ ಜಗತ್ತಿನಲ್ಲಿ ಇಲ್ಲ ಅಂತ ಹೇಳ್ತಾಳ್ರಿ ಅಮ್ಮ. ಟು ಸಿ ಯು ಸ್ಟ್ರಾಂಗ್ ಆ್ಯಂಡ್ ಕಾನ್ಫಿಡೆಂಟ್, ನನಗೆ ಯಾವಾಗ ಖುಷಿ ಆಗ್ತದಪ್ಪ ಅಂದ್ರೆ ನೀವು ಭಾಳ ಸ್ಟ್ರಾಂಗ್ ಇರಬೇಕು. ಯಾರು ಬೇಕಾದವ್ರು ಬಂದರೂ ಕೂಡ, ಯಾರು ಏನೇ ಬೈದರೂ ಕೂಡ ನೀನು ವೀಕ್ ಆಗಬಾರ್ದು, ಯಾವಾಗಲೂ ಸ್ಟ್ರಾಂಗ್ ಧೈರ್ಯದಿಂದ ಇರಬೇಕು. ಆ್ಯಂಡ್ ಕಾನ್ಫಿಡೆಂಟ್ ಅಂದರೆ ಏನ್ರಿ? ಭರವಸೆಯಿಂದ ಇರಬೇಕು. ನೀ ನನ್ನ ಮಗಳು, ನಿನ್ನಲ್ಲಿ ಅದು ಇರಬೇಕು, ಧೈರ್ಯತನ ಮತ್ತು ಭರವಸೆ ಇರಬೇಕು. ಇದು ನನಗೆ ನಿನ್ನಲ್ಲಿ ಇತ್ತಪ್ಪ ಅಂದ್ರೆ ನಾನು ಬಹಳಷ್ಟು ಸಂತೋಷದಿಂದ ಇರ್ತೀನಿ ಅಂತ ಅಮ್ಮ ಹೇಳ್ತಾ ಇದ್ದಾಳೆ. ಈವನ್ ಆ್ಯಸ್ ಇಟ್ ಬ್ರಿಂಗ್ಸ್ ಮೀ ಸಾರೋ ಟು ಬಿ ಅಪಾರ್ಟ್, ಇವತ್ತು ನಿನ್ನ ಬಿಟ್ಟು ಇರೋದಕ್ಕೂ ಕೂಡ ನನಗೇನಾಗ್ತಾ ಇದೆಪ್ಪ ಅಂದ್ರೆ ಸಾರೋ ಮೀನ್ಸ್ ಪೇನ್, ದುಃಖ ಆಗ್ತಾ ಇದೆ. ಇವತ್ತು ಅಮ್ಮ ಮಗಳು ಬೇರೆ ಇದ್ದಾರೆ, ಆ ಒಂದು ದುಃಖ ನನಗಾಗ್ತಾ ಇದೆ ಅಂತ ಆ ದುಃಖವನ್ನು ಕೂಡ ಇಲ್ಲಿ ಲೆಟರಲ್ಲಿ ಬರಿತಾ ಇದ್ದಾರೆ. Dear students or dear English learners of 7th class, I hope you are understanding. Okay, if you have any doubts you can comment in the comment section. Okay, next come to the second paragraph. Being apart may be a good thing in this way. ನೀನು ಬೇರೆ ಆಗಿದ್ದೀವಿ, ಇದು ಯಾಕಪ್ಪ ಅಂತಂದ್ರೆ ನೀನು ಚೆನ್ನಾಗಿ ಸ್ಟಡಿ ಮಾಡಬೇಕು, ಚೆನ್ನಾಗಿರೋ ಸ್ಕೂಲಲ್ಲಿ ಅಡ್ಮಿಷನ್ ತಗೊಂಡಿದೀಯಾ, ನೀನು ಚೆನ್ನಾಗಿ ನಾಲೆಜನ್ನು ತಗೋಬೇಕು ಅನ್ನೋ ಉದ್ದೇಶದಿಂದ ಇದು ಒಳ್ಳೆಯ ಉದ್ದೇಶನೇ ಇದೆ. ಇಟ್ ಮೇಕ್ಸ್ ಮಿ ಪುಟ್ ಇನ್ ಟು ವರ್ಡ್ಸ್ ದೋಸ್ ಥಿಂಗ್ಸ್, ಅದಕ್ಕೆ ಇವತ್ತು ನಾ ಏನು ಮಾಡಾಕತ್ತೀನಿ, ಆ ಒಂದು ನನ್ನ ಭಾವನೆಗಳನ್ನು ಈ ವರ್ಡ್ಸಲ್ಲಿ ಎಲ್ಲಿ ಬರೆಯಾಕತ್ತೀನಿ, ವರ್ಡ್ಸನ್ನು ಆ ಲೆಟ್ರಲ್ಲಿ ಬರಿತಾ ಇದ್ದೀನಿ. ನನ್ನ ಭಾವನೆಗಳನ್ನು, ನನ್ನ ಪ್ರೀತಿಯನ್ನು, ನೀನು ಹೇಗಿರ್ಬೇಕು ಅನ್ನೋದನ್ನು. ಐ ಫೀಲ್ ಆ್ಯಂಡ್ ಥಿಂಕ್ ಬಟ್ ಡೋಂಟ್ ಸೇ, ನನಗೂ ಕೂಡ ಬಹಳಷ್ಟು ಫೀಲಿಂಗ್ ಆಗುತ್ತೆ, ಭಾವನೆಗಳಿದ್ದಾವೆ. ಆ್ಯಂಡ್ ಥಿಂಕ್ ಬಟ್ ಡೋಂಟ್ ಸೇ, ಬಟ್ ನಾನು ಅದನ್ನು ಹೇಳಲಿಕ್ಕೆ ಬಯಸೋದಿಲ್ಲ. ಫಾರ್ ಇನ್ಸ್ಟಾನ್ಸ್, ಒಂದು ಉದಾಹರಣೆ ಹೇಳಬೇಕಂದ್ರೆ, ಇನ್ಸ್ಟಾನ್ಸ್ ಅಂದರೆ ಏನ್ರಿ, ಒಂದು ಎಕ್ಸಾಂಪಲನ್ನು ಕೊಡ್ಲಿಕ್ಕೆ ಹೋಗ್ತಾಳ್ರಿ ಅಮ್ಮ ಇಲ್ಲಿ. ಇಟ್ ಪ್ಲೀಸಸ್ ಮೀ, ಇದು ನನಗೆ ಖುಷಿ ಕೊಡುತ್ತೆ. ಪ್ಲೀಸಸ್ ಮೀನ್ಸ್ ಹ್ಯಾಪಿ, ಯಾವುದು ನನಗೆ ಸಂತೋಷವನ್ನಾಗಿ ಮಾಡುತ್ತಪ್ಪ ಅಂತಂದ್ರೆ, ದಟ್ ಯು ಆರ್ ಸೋ ಸ್ಟ್ರಾಂಗ್ ಮೈಂಡೆಡ್, ನೀನು ಹೇಗೆ ಇರಬೇಕಪ್ಪ ಅಂತಂದ್ರೆ ಬಹಳಷ್ಟು ಸ್ಟ್ರಾಂಗ್ ಮೈಂಡೆಡ್ ಗರ್ಲ್ ಇರಬೇಕು, ದೃಢ ಮನಸ್ಸಿನ ಹುಡುಗಿಯಾಗಿ ನೀನು ಬೆಳಿಬೇಕು, ಅದು ನನಗೆ ಖುಷಿ ಕೊಡುತ್ತೆ. ಆ್ಯಂಡ್ ಪರ್ಸಿಸ್ಟೆಂಟ್, ದೃಢದಿಂದ ನಿರಂತರ ಒಂದು ಪ್ರಯತ್ನವನ್ನು ನೀನು ಮಾಡ್ತಾ ಇರಬೇಕು. ಯು ಆರ್ ನಾಟ್ ಈಸಿಲಿ ಡಿಸ್ಕರೇಜ್ಡ್, ನೀ ಅಷ್ಟೊಂದು ಯಾರೇನ ಬೈದರೂ ಕೂಡ ಹೊಡೆದ್ರೂ ಕೂಡ ನಿನ್ನ ಧೈರ್ಯವನ್ನು ಕೆಡಿಸ್ಕೊಳ್ಬಾರ್ದು, ಅಧೈರ್ಯನಾಗಬಾರ್ದು, ನೀ ಯಾವಾಗಲೂ ಧೈರ್ಯದಿಂದನೇ ಇರಬೇಕು. ಈವನ್ ವೆನ್ ಯು ಡೋಂಟ್ ಸಕ್ಸೀಡ್ ಅಟ್ ಫಸ್ಟ್ ಟೈಮ್ ಎಕ್ಸಾಮಲ್ಲಿ ಫೇಲ್ ಆದರೂ, ಸ್ಪೋರ್ಟ್ಸಲ್ಲಿ ಫೇಲ್ ಆದರೂ ನೀ ಏನು ತಲೆ ಕೆಡಿಸ್ಕೋಬೇಡ. ರಿಮೆಂಬರ್ ದ ಟೈಮ್ ವೆನ್ ಯು ಕುಡ್ ನಾಟ್ ಡೂ ಮಲ್ಟಿಪ್ಲಿಕೇಶನ್ ಟೇಬಲ್ಸ್, ಆವಾಗ ಗುಣಾಕಾರ ಲೆಕ್ಕಗಳು ನಿನಗೆ ಬರ್ತಾ ಇರಲಿಲ್ಲ. ಆ ಒಂದು
ಕ್ಷಣವನ್ನು, ಆ ಒಂದು ಸಮಯವನ್ನು ನೀನೇನು ಮಾಡು, ನೆನಪಿಸಿಕೋ. ಇವತ್ತೆಲ್ಲ ಗುಣಾಕಾರದಲ್ಲಿ ಮಲ್ಟಿಪ್ಲಿಕೇಶನ್ ಆಫ್ ಟೇಬಲ್ಸಲ್ಲಿ ಎಕ್ಸ್ಪರ್ಟ್ ಆಗಿದೆಯಾ, ಹಾಗೆ ಒಂದಲ್ಲ ಒಂದಿನ ಎಕ್ಸ್ಪರ್ಟ್ ಆಗ್ತೀಯ. ಅದಕ್ಕೆ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ದ ಟೀಚರ್ ವಾಸ್ ಗೋಯಿಂಗ್ ಫಾಸ್ಟರ್ ದ್ಯಾನ್ ಯು. ನೀನು ಫಸ್ಟ್ ಟೈಮು, ಫಸ್ಟ್ ಹಾಸ್ಟೆಲ್ಲು, ಫಸ್ಟ್ ನ್ಯೂ ಸ್ಕೂಲಲ್ಲಿದೆಯಾ, ಅಲ್ಲಿ ಟೀಚರು ಭಾಳ ಫಾಸ್ಟಾಗಿ ಹೋಗ್ತಾ ಇದ್ರೆ ನೀನೇನು ಮಾಡಬೇಕು, ಯು ಕುಡ್ ಮ್ಯಾನೇಜ್ ಆ್ಯಂಡ್ ಯು ವಿಲ್ ಫೆಲ್ಟ್ ಬ್ಯಾಡ್. ನೀ ಅದನ್ನು ಸರಿ ದುಗಿಸ್ಕೋಬೇಕು. ಹೋಗಿ ಫ್ರೆಂಡ್ಸ್ಗೆ ಕೇಳಬೇಕು, ಮತ್ತೊಮ್ಮೆ ಟೀಚರ್ಗೆ ಕೇಳಬೇಕು, ನೀನು ಬ್ಯಾಡ್ ಫೀಲ್ ಆಗಬಾರ್ದು ಅಂತಕ್ಕಂಥ ಒಂದು ಅಮ್ಮನ ಮಾತುಗಳು ಇಲ್ಲಿ ಆ ಮಗಳ ಮನಸ್ಸಿನ ಮೇಲೆ ಬಹಳಷ್ಟು ಪರಿಣಾಮ ಬೀರಬೇಕು ಅನ್ನೋ ದೃಷ್ಟಿಯಿಂದ ಅಮ್ಮ ಈ ಲೆಟರ್ನ ಬರೆದಿದ್ದಾಳೆ. ದ್ಯಾಟ್ ಯು ಆರ್ ಅನೇಬಲ್ ಟು ಕೀಪ್ ಅಪ್. ನೀ ಅದನ್ನು ಶಿಕ್ಷಕರು ಭಾಳ ಸ್ಪೀಡ್ ಹೋದ್ರಪ್ಪ ಅಂದ್ರೆ ಅದನ್ನು ಅರ್ಥ ಮಾಡ್ಕೊಳಿಕ್ಕಾಗಲಿಕ್ಕಂದ್ರೆ ನೀನು ಮಾಡಬೇಕು, ಫ್ರೆಂಡ್ಸ್ ಕಡೆ ಅಥವಾ ಟೀಚರ್ ಇನ್ನೊಮ್ಮೆ ಕೇಳಿ ಅದನ್ನು ಕ್ಲಿಯರ್ ಮಾಡ್ಕೋಬೇಕು ಅಂತ ಅಮ್ಮ ಹೇಳ್ತಾ ಇದ್ದಾಳೆ. ಬಟ್ ಯು ಮೇಡ್ ಯುವರ್ ಓನ್ ಸ್ಟಡಿ ಕಾರ್ಡ್ಸ್. ನೀ ಮನೆಯಾಗಿದ್ದಾಗ ಏನು ಮಾಡಿದ್ದಿ, ನಿನ್ನವೇ ಸ್ವಂತ ಸ್ಟಡಿ ಕಾರ್ಡ್ಸ್ಗಳನ್ನ ಮಾಡಿದ್ವಿ, ಸ್ಟಡಿ ಚಾರ್ಟ್ಸನ್ನು ಮಾಡಿದ್ವಿ, ಟೇಬಲ್ಸನ್ನು ಮಾಡಿದ್ದಿ. ಆ ರೀತಿ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಸ್ಟಡಿ ಕಾರ್ಡ್ಸ್ ಮಾಡ್ಬೇಕು ನೀ. ಆ್ಯಂಡ್ ಆಸ್ಕ್ಡ್ ಮೀ, ನನಗೆ ಕೇಳ್ತಿದ್ದಿ, ನಿಮ್ಮ ಅಮ್ಮನಿಗೆ ಕೇಳ್ತಾ ಇದ್ದೆ. ಆ್ಯಂಡ್ ಡ್ಯಾಡಿ, ನಿಮ್ಮ ಅಪ್ಪನಿಗೆ ಕೇಳ್ತಾ ಇದ್ದೆ, ನನಗೂ ಒಂದು ಸ್ವಲ್ಪ ಲೆಕ್ಕ ಹೇಳ್ರಿ, ತಿಳಿಸ್ರಿ ಅಂತ ಹೇಗಿರಿಂದ ಸಹಾಯ ಕೇಳ್ತಾ ಇದ್ದಿ. ಆ್ಯಂಡ್ ಫೆನ್ ಯು ಸಕ್ಸಿಡೆಡ್. ಇವತ್ತು ಇವೆಲ್ಲವುಗಳನ್ನು ಕಲ್ತ್ಕೊಂಡ್ಬಂದಿದೆಯಾ. ಫೈನಲಿ ಇನ್ ಲರ್ನಿಂಗ್ ದೋಸ್ ಟೇಬಲ್ಸ್. ಇವತ್ತು ಟೇಬಲ್ಸನ್ನು ಮಲ್ಟಿಪ್ಲಿಕೇಶನ್ ಮಾಡೋದರಲ್ಲಿ ಎಕ್ಸ್ಪರ್ಟ್ ಆಗಿದೆಯಾ ನೀನು. ಯು ವೇರ್ ಇಂಡಿಪೆಂಡೆಂಟ್. ಇವತ್ತು ಅತ್ಯಂತ ಸ್ವತಂತ್ರ ಆಗಿ ನೀನು ಎಲ್ಲವನ್ನು ಕಲ್ತಿದೀಯಾ. ಹೈಯರ್ ಎಜುಕೇಷನ್ ಕಲೀಲಿಕ್ಕೆ ಹೋಗಿದೆಯಾ. ಎನಫ್ ಟು ಥಿಂಕ್ ಥ್ರೂ ಯುವರ್ ಪ್ರಾಬ್ಲಮ್ಸ್. ನೀ ಏನು ಮಾಡೋ, ನಿನ್ನ ಸಮಸ್ಯೆಗಳ ಮೇಲೆ ನಿನಗೆ ಯಾವ ಒಂದು ಸಬ್ಜೆಕ್ಟ್ ಡಿಫಿಕಲ್ಟ್ ಅಲ್ಲ ಅದರ ಮೇಲೆ ಫೋಕಸ್ ಮಾಡು ಅಂತ ಅಮ್ಮ ಹೇಳ್ತಾ ಇದ್ದಾಳೆ. ಬಟ್ ರೆಸ್ಪಾನ್ಸಿಬಲ್ ಎನಫ್ ಟು ಆಸ್ಕ್ ಫಾರ್ ಹೆಲ್ಪ್ ಟು ಲರ್ನ್. ಯಾರು ಬೇಕಾದರೂ ನಿನ್ನ ಫ್ರೆಂಡ್ಸ್ದು, ಟೀಚರ್ಸ್ದು, ವಾರ್ಡನ್ಸ್ದು ಹೆಲ್ಪ್ ಬೇಕಂದರೆ ನೀನು ಕೇಳಿ ಚೆನ್ನಾಗಿ ಲರ್ನ್ ಮಾಡು, ಚೆನ್ನಾಗಿ ಕಲಿ ಅಂತ ಅಮ್ಮ ಹೇಳ್ತಾ ಇದ್ದಾಳೆ. ನೋಡ್ರಿ ಎಂಥ ಒಂದು ಅಮ್ಮ ತನ್ನ ಒಂದು ಪತ್ರದಲ್ಲಿ ಈ ರೀತಿ ಬರಿತಾ ಇದ್ದಾಳೆ. ನೆಕ್ಸ್ಟ್ 3ನೇ ಪ್ಯಾರಾಗ್ರಾಫನ್ನು ನೋಡೋಣ್ರಿ. ನಾವು ಈ ಲೆಟ್ರಲ್ಲಿ ಇರ್ತಕ್ಕಂಥದ್ದು, ಐ ನೋ ಯು ಆರ್ ಇನ್ ಅ ನ್ಯೂ ಸರೌಂಡಿಂಗ್ಸ್, ನ್ಯೂ ಅಟ್ಮಾಸ್ಫಿಯರ್, ನ್ಯೂ ಟೀಚರ್ಸ್, ನ್ಯೂ ಸ್ಟೂಡೆಂಟ್ಸ್, ನ್ಯೂ ಫ್ರೆಂಡ್ಸ್, ನ್ಯೂ ಎವ್ರಿಥಿಂಗ್ ಇಸ್ ನ್ಯೂ. ನೀವು ಹೊಸ ಆವರಣದಲ್ಲಿ ಇದೆಯಾ, ವಾತಾವರಣದಲ್ಲಿ ಇದೆಯಾ ಅಂತ ನನಗೆ ಗೊತ್ತು. ವಿತ್ ನ್ಯೂ ಪೀಪಲ್, ಅಲ್ಲಿ ಸ್ಟಾಫ್ ಆಗಲಿ, ವಿದ್ಯಾರ್ಥಿಗಳು ಎಲ್ಲರೂ ಹೊಸಬ್ರು ಇದ್ದಾರೆ. ಆಟ್ ಯುವರ್ ಹಾಸ್ಟೆಲ್, ಇನ್ನು ಹಾಸ್ಟೆಲ್ನಲ್ಲಿ ಇವೆಲ್ಲರೂ ಹೊಸಬ್ರು ಇದ್ದಾರೆ. ಆ್ಯಂಡ್ ದ ವೇ ಥಿಂಗ್ಸ್ ಆರ್ ಡನ್ ಆಟ್ ಹೋಮ್ ಆರ್ ನಾಟ್ ದ ಸೇಮ್ ದೇರ್. ಮನ್ಯಾಗ ನೋಡ್ರಿ ಹುಡುಗರು 8 ತಗ ಮಕ್ಕೋತಾವ, ಹಾಸ್ಟೆಲ್ನಾಗ 5ಕ್ಕೆ ಎಬ್ಬಿಸ್ತಾರೆ ಅವರು. ಅಲ್ಲಿ ಏನದ ರೀ, ಡಿಫ್ರೆಂಟ್ ಆಗ್ಯದ, ಎರಡೂ ಸೇಮ್ ಅಲ್ಲ ಅಂತ ಅಮ್ಮ ಹೇಳ್ತಾ ಇದ್ದಾಳೆ. ಯು ಹ್ಯಾವ್ ಟು ಬಿ ಕೇರ್ಫುಲ್ ಟು ಲುಕ್ ಆಫ್ಟರ್ ಯುವರ್ ಸೆಲ್ಫ್. ನೀನೇ ನಿನ್ನಷ್ಟಕ್ಕೆ ಕಾಳಜಿ ಮಾಡ್ಕೋಬೇಕು, ನಿನ್ನ ಒಂದು ಯಾವುದೇ ಸಮಸ್ಯೆಗಳನ್ನು ನೀನೇ ನೋಡ್ಕೋಬೇಕು, ನೀನೇ ಕಲಿಬೇಕು, ಡಿಸಿಪ್ಲಿನನ್ನು ಕಲಿಬೇಕು ಅಂತ ಅಮ್ಮ ಹೇಳ್ತಾ ಇದ್ದಾಳೆ. ಸಿನ್ಸ್ ನೋ ಒನ್ ಇಸ್ ಗೋಯಿಂಗ್ ಟು ಆಸ್ಕ್ ಯು. ಯಾರೂ ಬಂದು ನಿನಗೇನು ಮಾಡೋಂಗಿಲ್ಲ, ಕೇಳಂಗಿಲ್ಲ, ಹೇಗಿದೆಯಮ್ಮ, ಆರಾಮಿದೆಯಾ, ಏನು ಬೇಕು ಏನು ಬೇಡ ಅಂತ ನಿನ್ನ ಕಾಳಜಿ ಮಾಡೋರು ಯಾರೂ ಬರೋಂಗಿಲ್ಲ ಅಲ್ಲಿ. ಹೌ ಯುವರ್, ಯಾರೂ ಕೇಳಂಗಿಲ್ಲ ನೀ ಹೆಂಗಿದೆಯಾ ಅಂತ. ಆರ್ ಕೇರ್ ಅಬೌಟ್ ಯುವರ್ ಕಂಫರ್ಟ್ಸ್. ನೀನು ಚೆನ್ನಾಗಿದ್ದೇನು, ನಿನಗೆಲ್ಲ ಅದೇನು, ನಿನಗೇನು ಸಮಸ್ಯೆ ಅದನು, ನಿನಗೇನಾದ್ರು ಬೇಕೇನು, ಕೊಡ್ಲೇನು ಅಂತ ಯಾರೂ ಕೇಳಂಗಿಲ್ಲ. ಅದಕ್ಕೆ ಇವೆಲ್ಲವುಗಳನ್ನು ನೀನೇ ಕಲಿಬೇಕು ನನ್ನ ಮುದ್ದು ಮಗಳೇ ಅಂತ ಅಮ್ಮ ಹೇಳ್ತಾ ಇದ್ದಾಳೆ ಈ ಲೆಟರ್ ಮೂಲಕ. ಯು ಹ್ಯಾವ್ ಟು ಸ್ಪೀಕ್ ಅಪ್ ಫಾರ್ ವಾಟ್ ಯು ನೀಡ್ಸ್. ನಿನಗೆ ಏನು ಬೇಕಲ್ಲ ಅದನ್ನು ನಿಮ್ಮ ವಾರ್ಡನ್ ಮುಂದೆ ನೀನೇ ಮಾತಾಡಬೇಕು, ನೀನೇ ಹೇಳಬೇಕು. ಬಿಕಾಸ್ ದ ಹಾಸ್ಟೆಲ್ ವಾರ್ಡನ್ ಕಾಂಟ್ ಗಿವ್ ಯು ದ ಅಟೆನ್ಷನ್. ಯಾಕಂದ್ರೆ ಅಲ್ಲಿ 100-200 ಮಕ್ಕಳು ಇರೋದ್ರಿಂದ ನಿನ್ನ ಕಡೆ ಫೋಕಸ್ ಮಾಡ್ಲಿಕ್ಕೆ ಆಗಲ್ಲ. ಯಾರಿಗೆ? ಹಾಸ್ಟೆಲ್ ವಾರ್ಡನ್ಗೆ. ಅದಕ್ಕೆ ಹೋಗಿ ನೀನೇ ಕೇಳಬೇಕು. ಕಾಂಟ್ ಗಿವ್ ಯು ಅಟೆನ್ಷನ್ ಯು ರಿಸೀವ್ ಅಟ್ ಹೋಮ್. ಮನ್ಯಾಗ ನಾವು ದಿನ ಕೇಳ್ತೀವಿ, ನಿನ್ನ ಮಕ್ಕ ಬರೀ ಸಪ್ಪಗಾಯ್ತಂದ್ರೆ ನಾವು ಕೇಳ್ತೀವಿ. ಬಟ್ ಅಲ್ಲಿ ಯಾರು ನಿನಗೆ ಮಾತಾಡ್ಸಂಗಿಲ್ಲ. ನಿನಗೆ ಏನು ಅವಶ್ಯಕತೆ ಅದಲ್ಲ ಅದನ್ನ ಹೋಗಿ ನೀನೇ ವಾರ್ಡನ್ ಬಲ್ಲಿ ಕೇಳಬೇಕು. ಅಟ್ ದ ಸೇಮ್ ಟೈಮ್ ಯು ನೀಡ್ ಟು ವಾಚ್ ಔಟ್ ಫಾರ್ ಅದರ್ಸ್. ನಿಂದಷ್ಟೇ ನೋಡ್ಕೋಬೇಡ, ಇನ್ನುಳಿದ ನಿನ್ನ ಫ್ರೆಂಡ್ಸ್ ಬಗ್ಗೆನೂ ಕೂಡ ವಿಚಾರ ಮಾಡು. ಅವ್ರಿಗೇನು ಬೇಕು ಬೇಡ ಅನ್ನೋದ್ರ ಬಗ್ಗೆ ವಿಚಾರಿಸು. ಹೆಲ್ಪ್ ದೆಮ್ ಟು ಹೆಲ್ಪ್ ದೆಮ್ಸೆಲ್ವ್ಸ್. ಅವ್ರಿಗೆ ನೀನು ಸಹಾಯ ಮಾಡು, ಅವರೇ ಸಹಾಯ ಮಾಡೋಕೆ ಹೋಗಕ್ಕೆ. ಆ ರೀತಿಯಾಗಿರ್ತಕ್ಕಂಥ ಎಲ್ಲರಿಗೆ ನೀನು ಲೀಡರ್ ಆಗಿರು, ಹೆಲ್ಪರ್ ಆಗಿರು, ಒಂದು ಒಳ್ಳೆಯ ವ್ಯಕ್ತಿ ಆಗಿರು ನನ್ನ ಮುದ್ದು ಮಗಳೇ ಅಂತ ಅಮ್ಮ ಹೇಳ್ತಾ ಇದ್ದಾಳೆ ಈ 4th ಪ್ಯಾರಾಗ್ರಾಫ್. ಮುಂದೆ 5th ಪ್ಯಾರಾಗ್ರಾಫ್ ಬರೋಣ್ರಿ.
ಡೋಂಟ್ ಥಿಂಕ್ ಯು ಆರ್ ದ ಓನ್ಲಿ ಒನ್ ವಿತ್ ನೀಡ್ಸ್. ನಿನಗೊಬ್ಬಕ್ಕಿಗೆ ಅವಶ್ಯಕತೆ ಅಂತ ಹೇಳಿ ವಿಚಾರ ಮಾಡಬೇಡ. ಎಲ್ಲರಿಗೂ ಕೂಡ ನಿನ್ನ ಹಾಗೇನೆ ಅವಶ್ಯಕತೆಗಳಿದ್ದಾವೆ ಅಂತ ತಿಳ್ಕೊ. ಎವ್ರಿ ಒನ್ ವಿಲ್ ಫೀಲ್ ಆ್ಯಸ್ ಯು ಡೂ. ಎಲ್ಲರೂ ಏನಂತ ಅವರಲ್ಲಿ ಭಾವನೆಗಳು ಬರಬೇಕಂದ್ರೆ ನೀನು ಏನೇ ಕೊಟ್ಟರು ಮಾಡ್ತೀಯ ಅಂತಕ್ಕಂಥ ಭರವಸೆಯನ್ನು ನೀನು ಪಡ್ಕೋ ಅವ್ರ ಕಡೆಯಿಂದ. ಅಷ್ಟು ಸ್ಟ್ರಾಂಗ್ ಆಗಿರ್ಬೇಕು, ನೀ ಡಿಟರ್ಮೈನ್ಡ್ ಆಗಿರಬೇಕು. ಬಿಕಾಸ್ ಇಟ್ಸ್ ದ ನ್ಯೂ ಸಿಚುವೇಶನ್ ಫಾರ್ ದೆಮ್ ಆಲ್. ನೀ ಅಷ್ಟೇ ಹೊಸಬ್ರು ಅಲ್ಲಲ್ಲಿ, ಅವರು ಕೂಡ ಹೊಸಬ್ರು ಇರ್ತಾರ. ಅವ್ರಿಗೆ ನೀ ಹೆಲ್ಪ್ ಮಾಡು, ಅವ್ರ ಕಡೆಯಿಂದ ಹೆಲ್ಪ್ ಬೇಕಂತಗೋ, ಇಲ್ಲ ಅಂತಂದು ತಲೆ ಕೆಡಿಸ್ಕೊಬೇಡ. ನೀ ಸ್ಟ್ರಾಂಗ್ ಆಗಿರಬೇಕು ಅಂತಕ್ಕಂಥ ಅಮ್ಮನ ಆಸೆಯಲ್ಲಿ. ಇಫ್ ಯು ಫೀಲ್ ಹೋಮ್ ಸಿಕ್, ಮನೆಯ ನೆನಪಾದರೆ, ಮನೆಯ ಜ್ಞಾನ ಆದರೆ, ನಾವೆಲ್ಲ ನೆನಪಾದರೆ, ಅಪ್ಪ ಅಮ್ಮ ನೆನಪಾದರೆ ನೀವೇನು ಮಾಡಬೇಕು? ಒಂದು ವೇಳೆ ಮನೆಯ ನೆನಪಾದರೆ ಏನು ಮಾಡಬೇಕಂದ್ರೆ ಯು ಮೇ ಫೈಂಡ್ ಹೆಲ್ಪಿಂಗ್ ಸಮ್ ಒನ್. ಅಂಥ ಸಮಯದಲ್ಲಿ ಇನ್ನೊಬ್ಬರಿಗೆ ನೀನು ಹೆಲ್ಪ್ ಮಾಡಬೇಕು. ಎಲ್ಸ್ ಥ್ರೂ ದೇರ್ ಹೋಮ್ ಸಿಕ್ನೆಸ್. ಅವ್ರಿಗೆ ನೀ ತಿಳಿ ಹೇಳಬೇಕು. ಮನೆ ನೆನಪಾದ್ರೆ ನೀನೇ ತಿಳಿ ಹೇಳಬೇಕು. ಇಲ್ಲ ನಾವಿಲ್ಲಿ ಕಲಿಯಾಕೆ ಬಂದೀವಿ, ಮನೆಗೆ ಬರ್ತಾರ ತಿಂಗಳಿಗೆ ಪೇರೆಂಟ್ಸ್ ಮೀಟ್ ಇದ್ದಾಗ, ಅವ್ರಿಗೆ ನೀನೇ ತಿಳಿ ಹೇಳಬೇಕು. ವಿಲ್ ಹೆಲ್ಪ್ ಯು ಫೀಲ್ ಬೆಟರ್ ಯುವರ್ ಸೆಲ್ಫ್. ಅವಾಗ ಅವ್ರಿಗೆ ನೀನೇ ಹೇಳಿದೆ ಅಂದರೆ ನಾನು ಕೂಡ ಮನೆ ನೆನಪು ಮಾಡ್ಕೋಬಾರ್ದು ಅನ್ನೋ ಫೀಲು ಭಾವನೆ ನಿನ್ನ ಇರ್ತ. ಓಕೆ, ನೋಡ್ರಿ ಅಮ್ಮ ಯಾವ ರೀತಿ ಒಂದು ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ಧೈರ್ಯದ ಮನೋಭಾವವನ್ನು ಮಗಳಲ್ಲಿ ಬೆಳೆಸ್ತಾ ಇದ್ದಾಳೆ ಅನ್ನೋದನ್ನು ನಾವು ಕಲಿಬೇಕಿಲ್ಲಿ. ನೆಕ್ಸ್ಟ್ 6th ಪ್ಯಾರಾಗ್ರಾಫಲ್ಲಿ ಐ ವಾಂಟ್ ಯು ಟು ಮೇಕ್ ದ ಬೆಸ್ಟ್ ಆಫ್ ದಿಸ್ ಎಕ್ಸ್ಪೀರಿಯನ್ಸ್. ನಿನ್ನ ಜೀವನದಲ್ಲಿ ಒಂದು ಅತ್ಯುತ್ತಮ ಅನುಭವವನ್ನು ನೀನು ಹಾಸ್ಟೆಲ್ನಿಂದ ಪಡ್ಕೋಬೇಕು. ಐ ನೋ ಯು ಕ್ಯಾನ್. ನೀನು ಏನೇ ಸಮಸ್ಯೆ ಬಂದರೂ ಅದನ್ನು ಎದುರಿಸ್ತೀಯ ಅನ್ನೋದು ಭರವಸೆ ನನ್ನ ಬಳಿ ಇದೆ ಅಂತ ಅಮ್ಮ ಹೇಳ್ತಿದ್ದಾಳೆ. ಐ ಆಲ್ಸೋ ನೋ ದ್ಯಾಟ್ ನ್ಯೂ ಸಿಚುವೇಶನ್ ಬ್ರಿಂಗ್ಸ್ ಕನ್ಫ್ಯೂಷನ್. ಹೊಸ ಒಂದು ಪರಿಸ್ಥಿತಿಗಳು, ಹೊಸ ಒಂದು ವಾತಾವರಣ ಕನ್ಫ್ಯೂಷನ್ ಆಗ್ತಿರ್ತದೆ. ನಾವೇ ಹೊಸ ಪ್ಲೇಸಿಗೂ ಎಲ್ಲಿ ಏನದ, ಎಲ್ಲಿ ಲಾಜು, ಎಲ್ಲಿ ಹೋಟೆಲ್ಸು, ಎಲ್ಲಿರಬೇಕು, ಎಲ್ಲಿ ಹೋಗಬೇಕು, ಯಾವಾಗ ಹೋಗಬೇಕು ಅಂತಕ್ಕಂಥ ಸಿಕ್ಕಾಪಟ್ಟಿ ಕನ್ಫ್ಯೂಷನ್ ಇರುತ್ತೆ. ಅದೇ ರೀತಿಯಾಗಿರ್ತಕ್ಕಂಥ ಎಲ್ಲಿ ಯಾವ ಕ್ಲಾಸು, ಯಾವ ಟೀಚರ್, ಯಾವ ಸಬ್ಜೆಕ್ಟು, ಎಲ್ಲಿ ನಮ್ಮ ಹಾಸ್ಟೆಲ್, ಯಾವ ವಾರ್ಡನ್ನು, ಯಾರವರು, ಅವ್ರು ಯಾರು ಅಂತಕ್ಕಂಥ ಬಹಳಷ್ಟು ನಿನ್ನ ತಲೆಯಲ್ಲಿ ಕನ್ಫ್ಯೂಷನ್ ಇರುತ್ತೆ. ಬಿಕಾಸ್ ಯು ಆರ್ ಲರ್ನಿಂಗ್ ನ್ಯೂ ವೇಸ್ ಟು ಆ್ಯಕ್ಟ್. ನೀವು ಹೊಸ ಇಷ್ಟು ದಿವಸ ಮನೆಯಲ್ಲಿದ್ದಿ, ಈಗ ಹೊಸ ಹಾಸ್ಟೆಲ್ನಿದ್ದಿ. ಅಲ್ಲಿ ಕೆಲವೊಂದಿಷ್ಟು ರೂಲ್ಸ್ಗಳು ಬೇರೆ ಇರ್ತಾವ. ಅವುಗಳ ಆ ರೂಲ್ಸ್ಗಳಾಗೆ ನೀ ಆ್ಯಕ್ಟ್ ಮಾಡಬೇಕು, ನಡೆದುಕೊಳ್ಬೇಕು ನನ್ನ ಮಗಳೇ ಅಂತ ಅಮ್ಮ ಹೇಳ್ತಿದ್ದಾಳೆ. ಡೋಂಟ್ ಬಿ ಅಫ್ರೇಡ್. ಅನ್ಸ್ಬೇಡ ಟು ಟ್ರೈ ನ್ಯೂ ಆ್ಯಕ್ಟಿವಿಟೀಸ್. ಬರಲ್ಲ ಅಂತೇಳಿ ಕುಂದ್ರಬೇಡ, ಪ್ರಯತ್ನ ಪಡು, ನಗ್ಲಿ. ನೀನೇನಾಗ್ತೀಯ, ಒಂದಿಲ್ಲ ಒಂದಿನ ಎಕ್ಸ್ಪರ್ಟ್ ಆಗ್ತೀಯ. ಅನ್ಸ್ಬೇಡ. ಹೊಸ ಒಂದು ಚಟುವಟಿಕೆಗಳನ್ನು ಮಾಡಬೇಕಾದ್ರೆ ಆರ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಟು ನ್ಯೂ ಪೀಪಲ್. ಹೊಸ ವಿದ್ಯಾರ್ಥಿಗಳೊಂದಿಗೆ, ಹೊಸ ಜನರೊಂದಿಗೆ ನಿನ್ನ ಪರಿಚಯ ನೀ ಮಾಡ್ಕೋಬೇಕಂದ್ರೆ ನೀನು ಅಂಜಬೇಡ ನನ್ನ ಮಗಳೇ ಅಂತ ಅಮ್ಮ ಹೇಳ್ತಾ ಇದ್ದಾಳೆ. ಮುಂದೆ ಈ 7th ಪ್ಯಾರಾಗ್ರಾಫಲ್ಲಿ ಏನಾಗುತ್ತಪ್ಪ ಅಂದ್ರೆ ಲುಕ್ ಆಫ್ಟರ್ ಯುವರ್ ಓನ್ ಹ್ಯಾಪಿನೆಸ್. ನಿನ್ನ ಸಂತೋಷವನ್ನು ನೀನೇ ಕಂಡ್ಕೊ. ಅವ ಬಂದ್ರೆ ಸಂತೋಷದಿಂದ ಇರ್ತೀನಿ, ಅಕ್ಕಿ ನನ್ನ ಗೆಳತಿ ಬಂದ್ರೆ ಸಂತೋಷದಿಂದ ಇರಬೇಡ. ನಿನ್ನ ಸಂತೋಷ ನಿನ್ನಲ್ಲೇ ಇರಲಿ, ಬೇರೆದವ್ರು ಕೊಡಬೇಡ. ವಿದೌಟ್ ವೇಟಿಂಗ್ ಫಾರ್ ಸಮ್ವನ್ ಟು ಲುಕ್ ಔಟ್ ಫಾರ್ ಯು. ಇನ್ನೊಬ್ರು ಬರ್ಬೇಕು, ಇನ್ನೊಬ್ರು ಮಾತಾಡಿಸ್ಬೇಕು, ಇನ್ನೊಬ್ರೇನು ಕಾಳಜಿ ಮಾಡ್ಬೇಕು, ಅವ್ರು ತಂದು ಕೊಡ್ಬೇಕಂತೇಳಿ ನೀ ಅನ್ಕೋಬೇಡ. ನಿನ್ನ ಸಂತೋಷವನ್ನು ನೀನಲ್ಲೇ ಇಟ್ಕೋ, ನೀನೇ ಕಂಡ್ಕೊ. ಬಟ್ ಡೋಂಟ್ ಫಾರ್ಗೆಟ್ ಟು ಲುಕ್ ಔಟ್ ಫಾರ್ ಅದರ್ಸ್ ವೆಲ್ಫೇರ್ ಟು. ಬಟ್ ಮರಿಬೇಡ ಇನ್ನೊಬ್ಬರಿಗೆ ಒಳ್ಳೆಯದನ್ನು, ವೆಲ್ಫೇರ್ ಅಂದರೆ ಕಲ್ಯಾಣ, ಒಳ್ಳೆಯ ಕಾರ್ಯಗಳನ್ನು ಮಾಡೋದು, ಅವ್ರ ಬಗ್ಗೆ ಕಾಳಜಿ ತಗೊಳ್ಳೋದನ್ನು ಮರಿಬೇಡ. ನೀನು ಯಾರಾದ್ರೂ ಬಯಸಬೇಡ, ಅವ್ರಿಗೆ ಮಾಡಬೇಕಾದ್ರೆ ಹಿಂಸರಿಬೇಡ ಅಂತಕ್ಕಂಥ ಅಮ್ಮ ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನು ಈ ಒಂದು ಪತ್ರದ ಮೂಲಕ ಮಗಳಿಗೆ ಹೇಳ್ತಾ ಇದ್ದಾಳೆ. ನೆಕ್ಸ್ಟ್ 8th ಪ್ಯಾರಾಗ್ರಾಫಲ್ಲಿ ಯು ಆಲ್ವೇಸ್ ಹ್ಯಾವ್ ಡನ್ ದಿಸ್ ಬಿಫೋರ್. ನೀನು ಮನೆಯಲ್ಲಿದ್ದಾಗ ಇಂಥ ಕೆಲಸಗಳನ್ನು ಅತ್ಯಂತ ಒಂದು ಸೂಕ್ತ ರೀತಿಯಲ್ಲಿ ಮಾಡಿದೀಯಾ. ಬಟ್ ನೌ ದ್ಯಾಟ್ ಯುವರ್ ಆನ್ ಯುವರ್ ಓನ್. ನೀ ಅಲ್ಲಿ ಏನು ಮಾಡಬೇಕು, ನೀನು ನಿನ್ನಷ್ಟಕ್ಕೆ ಬದುಕಬೇಕು. ಐ ವಾಂಟ್ ಟು ರಿಮೈಂಡ್ ಯು. ಇನ್ನೊಮ್ಮೆ ನಿನಗೆ ನೆನಪಿಸ್ತೀನಿ ದ್ಯಾಟ್ ಯುವರ್ ಕೆಪೇಬಲ್ ಆಫ್ ಸಚ್ ಎ ರೆಸ್ಪಾನ್ಸಿಬಿಲಿಟಿ. ನೀನು ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ತಕ್ಕಂಥ ಸಾಮರ್ಥ್ಯ. ಕೆಪೇಬಲ್ ಅಂದರೆ ಎಬಿಲಿಟಿ. ಆ ಎಬಿಲಿಟಿ, ಆ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಳ್ತಕ್ಕಂಥ ಸಾಮರ್ಥ್ಯ ನಿನಗಿದೆ ನನ್ನ ಮಗಳೇ ಅಂತ ಹೇಳ್ತಾ ಇದ್ದಾರೆ. ಅಮ್ಮ ಧೈರ್ಯವನ್ನು ತುಂಬ್ತಾ ಇದೆ ಮಗಳಲ್ಲಿ ಈ ಒಂದು ಪತ್ರದ ಮೂಲಕ. ಡೋಂಟ್ ಲೆಟ್ ನ್ಯೂ ಸರೌಂಡಿಂಗ್ಸ್ ಕನ್ಫ್ಯೂಸ್ ಯು ಟು ಮಚ್. ಹೊಸ ಈ ಒಂದು ವಾತಾವರಣ, ಹೊಸ ಶಾಲೆ ಕನ್ಫ್ಯೂಸ್ ಆಗಲಿಕ್ಕೆ ನೀನು ಅವಕಾಶ ಕೊಡಬೇಡ. ಎಲ್ಲವನ್ನು ಸರಿಯಾಗಿ ಕಲ್ತ್ಕೋ, ತಿಳ್ಕೋ ಅಂತ ಹೇಳ್ತಿದ್ದಾಳೆ. ನೆಕ್ಸ್ಟ್ ಲಾಸ್ಟ್ ಲೈನ್ಸಲ್ಲಿ, ಲಾಸ್ಟ್ ಪ್ಯಾರಾಗ್ರಾಫಲ್ಲಿ ಏನು ಹೇಳ್ತಾಳಪ್ಪ ಅಂದ್ರೆ ಅಮ್ಮ
ಟೇಕ್ ಯುವರ್ ಟೈಮ್ ಟು ಅಡ್ಜಸ್ಟ್ ಆಗಲಿಕ್ಕೆ 1 ತಿಂಗಳು 2 ತಿಂಗಳು ಟೈಮನ್ನು ತಗೋ. ಬಟ್ ಡೋಂಟ್ ಫಾರ್ಗೆಟ್ ಟು ಬಿ ಅವೇರ್ ಆಫ್ ಅದರ್ಸ್ ಫೀಲಿಂಗ್ಸ್. ಇನ್ನೊಬ್ಬರ ಭಾವನೆಗಳಿಗೆ ನೀನು ಬೆಲೆಯನ್ನು ಕೊಡುವುದನ್ನು ಕಲಿ. ಎಚ್ಚರಿಕೆಯಿಂದ ಈವನ್ ಆ್ಯಸ್ ಯುವರ್ ಡಿಸ್ಕವರ್ ಯುವರ್ ಓನ್. ನಿನ್ನ ಭಾವನೆಗಳಿಗೆ ಅಥವಾ ಇನ್ನುಳಿದ ಎಲ್ಲರಿಗೆ ನೀವು ಒಳ್ಳೆಯವಳಾಗಿ, ಸಹಾಯಕಳಾಗಿ, ಒಂದು ಬೆಸ್ಟ್ ಸ್ಟೂಡೆಂಟ್ ಆಗಿ, ಕರೇಜಿಯಸ್ ಆಗಿ ಇರುವಂಥ ಮಗಳಿಗೆ ಇಲ್ಲಿ ಹೇಳ್ತಾ ಇದ್ದಾಳೆ. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಪ್ಲೀಸ್ ರೈಟ್ ಸೂನ್. ನೀನು ಈ ಪತ್ರಕ್ಕೆ ರಿಪ್ಲೈಯನ್ನು ಶೀಘ್ರದಲ್ಲಿ ಬರೆದು ಕಳಿಸು ಮಗಳೇ ಅಂತ ಹೇಳ್ತಾರೆ. ಫ್ರಾಮ್ ಯುವರ್ ಲವ್, ದಟ್ ಈಸ್ ಮಾಮ್. ಓಕೆ, ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಡಿಯರ್ ಸ್ಟೂಡೆಂಟ್ಸ್. ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್. ಓಕೆ, ಯುವರ್ ಸಬ್ಸ್ಕ್ರಿಪ್ಷನ್ ಟು ಅವರ್ ಮೋಟಿವೇಶನ್. ಆ್ಯಂಡ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಕ್ಲಾಸ್ ಯು ಕ್ಯಾನ್ ಲೈಕ್. ನಿಮಗೆ ತಿಳಿದಿದ್ರೆ ಈ ವಿಡಿಯೋ ಕ್ಲಾಸ್ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗಳಲ್ಲಿ ಗ್ರೂಪಲ್ಲಿ ಶೇರ್ ಮಾಡಿದ್ರೆ ಅವ್ರಿಗೆ ಕೂಡ ಯೂಸ್ಫುಲ್ ಆಗುತ್ತೆ. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ಓಕೆ ಬಾಯ್, ಸಿ ಯು. ಮತ್ತೆ ಮುಂದಿನ ಕ್ಲಾಸಲ್ಲಿ ಮುಂದಿನ ಒಂದು ನ್ಯೂ ಚಾಪ್ಟರ್ನೊಂದಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ ಅಂತ ಹೇಳ್ತಾ, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಕ್ಲಾಸ್.